ನಿನ್ನೆ ಸಂಜೆ ಚುನಾವಣಾ ರ್ಯಾಲಿ ವೇಳೆ ಏನು ತಮಿಳುನಾಡಿನ ಕರೂರಲ್ಲಿ ನಡೆದಂತಹ ಭೀಕರ ಕಾಲ್ತುಳಿತಕ್ಕೆ ಸಾವನ್ನಪ್ಪಿರ್ತಕ್ಕಂಥವರ ಸಂಖ್ಯೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳದಲ್ಲೂ ಒಬ್ರು ಅಂದ್ರೆ ಇಡೀ ಘಟನೆನ ನೋಡಿರ್ತಕ್ಕಂಥದ್ದು. ಜೊತೆಗೆ ಏನಂತಂದ್ರೆ ಅವರ ಸ್ನೇಹಿತರ ಹೆಂಡತಿ ಕೂಡ ಅಂದ್ರೆ ಅವರ ಸ್ನೇಹಿತರ ಪತ್ನಿ ಕೂಡ ಒಬ್ರು ಸಾವನ್ನಪ್ಪಿದ್ದಾರೆ. ಆ ಬಗ್ಗೆ ಮಾತಾಡಕ್ಕೆ ರಾಮಚಂದ್ರ ಅವರು ಇದ್ದಾರೆ. ಅದಕ್ಕೂ ಮುಂಚೆ ಏನಂತಂದ್ರೆ ಇಲ್ಲಿ ಈ ಒಂದು ಸ್ಥಳ ಏನಿದೆಯೋ ಇಲ್ಲಿ ಕೂಡ ನಿನ್ನೆ ಘಟನೆ ಆಗಿರ್ತಕ್ಕಂಥ ಸ್ಥಳ, ಇಲ್ಲಿ ಸಂಪೂರ್ಣವಾಗಿ ಈ ಸ್ಥಳವನ್ನ ಸೀಸ್ ಮಾಡಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಇಲ್ಲಿ ಏನಂತಂದ್ರೆ ಸಾಕಷ್ಟು ಸಂಖ್ಯೆಯ ಜನರಿದ್ರು. ಸೊ ಅಂದ್ರೆ ಒಂದು ಹೆಜ್ಜೆ ಆಚೆ ಈಚೆ ಇಡಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಸೊ ಸಂಪೂರ್ಣವಾಗಿ ಅಂದ್ರೆ ಇಲ್ಲಿ ಚಪ್ಪಲಿಗಳು ರಾಶಿಯಾಗಿ ಬಿದ್ದಿರ್ತಕ್ಕಂಥದ್ದನ್ನು ನೋಡಿದ್ರೆ ಇಲ್ಲಿ ಅನಿಸ್ತಾ ಇದೆ ಅಂದ್ರೆ ಯಾವ ರೀತಿ ಇಲ್ಲಿ ಕಾಲ್ ತುಳಿತ ಆಗಿದೆ ಅನ್ನುವಂಥದ್ದನ್ನ ಊಹಿಸ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಯಾಕಂತಂದ್ರೆ ನಿಲ್ಲೋಕ್ಕೂ ಜಾಗ ಇರಲಿಲ್ಲ. ಇರುವಂತಹ ಸಣ್ಣ ಎಲ್ಲ ಸ್ಥಳಗಳಲ್ಲೂ ಕೂಡ ಇಲ್ಲಿ ಜನರು ಕಿಕ್ಕಿರಿದು ತುಂಬಿದ್ರು. ಸೊ ಅಂದ್ರೆ ಇರುವಂತಹ ಎಲ್ಲ ಸ್ಥಳದಲ್ಲೂ ಕೂಡ ಬ್ಯಾನರ್ಗಳನ್ನ ಹರಿದು ಹಾಕಿರುವಂಥದ್ದು, ಇಲ್ಲಿರುವಂತಹ ಮುಂದೇನು ಜೋಪಡಿ ಇದೆಯೋ ಅದು ಕೂಡ ಚಲಾಪಿಲಿ ಆಗಿರ್ತಕ್ಕಂಥದ್ದನ್ನ ನೋಡ್ತಾ ಇರ್ಬೋದು. ಅಂದ್ರೆ ಸಂಪೂರ್ಣವಾಗಿ ಏನಂತಂದ್ರೆ ಇಡೀ ಈ ಒಂದು ಸ್ಥಳ ಏನು ಎಕ್ಸಾಕ್ಟ್ ಆಗಿ ಸ್ಟಾಂಪೇಡ್ ನಡೆದಂತಹ ಕೆಲವು ಸ್ಥಳಗಳನ್ನ ಇಲ್ಲಿ ಪೊಲೀಸರು ಈಗ ಸದ್ಯಕ್ಕೆ ಸೀಸ್ ಮಾಡಿರ್ತಕ್ಕಂತಹ ದೃಶ್ಯಾವಳಿ ಇದು. ಕ್ಯಾಮ್ರಾ ಪರ್ಸನ್ ನರೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಕರೂರು.